टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರಿ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಗುಜರಾತ್ ಅಧಿವೇಶನದ ಸಭೆಯಲ್ಲಿ ಖರ್ಗೆ ಅವರಿಗೆ ಸೋಫಾ ಕೊಡದೆ, ಮಿಡಲ್ ಫ್ರೇಮ್ ಕೊಡದೆ, ಪಕ್ಕದಲ್ಲಿ ಚೇರ್ ಅಲ್ಲಿ ಕೂರಿಸಿದ್ದಾರೆ. ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ದಲಿತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಮೊನ್ನೆ ರಾಹುಲ್ ಗಾಂಧಿನೂ ನೋಡಿದ್ರಿ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರು ಏನು ಕಳಕಳಿ ಇಟ್ಕೊಂಡಿದ್ದಾರೆ, ಗಾಂಧೀಜಿ ಬಗ್ಗೆ ಏನು ಕಳಕಳಿ ಇಟ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಇವತ್ತು ದಲಿತರ ಪರವಾಗಿ ಯೋಜನೆಗಳನ್ನು ನೀಡ್ತಾ ಇರ್ತಕ್ಕಂಥವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ನವರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಒಂದು ಈ ಚರ್ಚೆ ಆಗ್ತಾ ಇರುವಂತದ್ದು ಯತ್ನಾಳ್ ಅವರ ಇನ್ನೊಂದು ಪಕ್ಷದ ರಚನೆ ಮತ್ತು ಮತ್ತೆ ಬಿಜೆಪಿ ಮಾತುಕತೆ ಮಾಡ್ತದ? ಮಾತಾಡ್ತೇನೆ ಅದ್ರ ಬಗ್ಗೆ. ಚಲವಾದೇವರು ಸರಿ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಗುಜರಾತ್ ಅಧಿವೇಶನದ ಸಭೆಯಲ್ಲಿ ಖರ್ಗೆ ಅವರಿಗೆ ಸೋಫಾ ಕೊಡದೆ, ಮಿಡಲ್ ಫ್ರೇಮ್ ಕೊಡದೆ, ಪಕ್ಕದಲ್ಲಿ ಚೇರ್ ಅಲ್ಲಿ ಕೂರಿಸಿದ್ದಾರೆ. ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ದಲಿತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಮೊನ್ನೆ ರಾಹುಲ್ ಗಾಂಧಿನೂ ನೋಡಿದ್ರಿ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರು ಏನು ಕಳಕಳಿ ಇಟ್ಕೊಂಡಿದ್ದಾರೆ, ಗಾಂಧೀಜಿ ಬಗ್ಗೆ ಏನು ಕಳಕಳಿ ಇಟ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಇವತ್ತು ದಲಿತರ ಪರವಾಗಿ ಯೋಜನೆಗಳನ್ನು ನೀಡ್ತಾ ಇರ್ತಕ್ಕಂಥವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ನವರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಒಂದು ಈ ಚರ್ಚೆ ಆಗ್ತಾ ಇರುವಂತದ್ದು ಯತ್ನಾಳ್ ಅವರ ಇನ್ನೊಂದು ಪಕ್ಷದ ರಚನೆ ಮತ್ತು ಮತ್ತೆ ಬಿಜೆಪಿ ಮಾತುಕತೆ ಮಾಡ್ತದ? ಮಾತಾಡ್ತೇನೆ ಅದ್ರ ಬಗ್ಗೆ. ಚಲವಾದೇವರು ಸರಿ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಗುಜರಾತ್ ಅಧಿವೇಶನದ ಸಭೆಯಲ್ಲಿ ಖರ್ಗೆ ಅವರಿಗೆ ಸೋಫಾ ಕೊಡದೆ, ಮಿಡಲ್ ಫ್ರೇಮ್ ಕೊಡದೆ, ಪಕ್ಕದಲ್ಲಿ ಚೇರ್ ಅಲ್ಲಿ ಕೂರಿಸಿದ್ದಾರೆ. ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ದಲಿತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಮೊನ್ನೆ ರಾಹುಲ್ ಗಾಂಧಿನೂ ನೋಡಿದ್ರಿ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರು ಏನು ಕಳಕಳಿ ಇಟ್ಕೊಂಡಿದ್ದಾರೆ, ಗಾಂಧೀಜಿ ಬಗ್ಗೆ ಏನು ಕಳಕಳಿ ಇಟ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಇವತ್ತು ದಲಿತರ ಪರವಾಗಿ ಯೋಜನೆಗಳನ್ನು ನೀಡ್ತಾ ಇರ್ತಕ್ಕಂಥವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ನವರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಒಂದು ಈ ಚರ್ಚೆ ಆಗ್ತಾ ಇರುವಂತದ್ದು ಯತ್ನಾಳ್ ಅವರ ಇನ್ನೊಂದು ಪಕ್ಷದ ರಚನೆ ಮತ್ತು ಮತ್ತೆ ಬಿಜೆಪಿ ಮಾತುಕತೆ ಮಾಡ್ತದ? ಮಾತಾಡ್ತೇನೆ ಅದ್ರ ಬಗ್ಗೆ. ಚಲವಾದೇವರು